ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಮ್ಯಾಥ್ಸ್ ಗುರುಕುಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಸ್ಕ್ವಯರ್ಸು, ಕ್ಯೂಬ್ಸ್ ಆ್ಯಂಡ್ ದೇರ್ ರೂಟ್ಸ್ ಓಕೆ ಈ ಚಾಪ್ಟರ್ ಮೇಲೆ ಪೂರ್ತಿ ಡಿಸ್ಕಸ್ ಮಾಡಲಿದ್ದೇವೆ. ನಿಮಗೆ ಆಲ್ರೆಡಿ ಗೊತ್ತಿರುವ ಹಾಗೆ KE ಎಂದ ಲ್ಯಾಂಡ್ ಸರ್ವೇಯರ್ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಅದರಲ್ಲಿ ಪೇಪರ್ 2 ಅಲ್ಲಿ ಮ್ಯಾಥ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಸೆಕ್ಷನು. ಏಕೆಂದರೆ ಅದರಲ್ಲಿ ಟೋಟಲು 40 ಕ್ವಶನ್ಸ್ ಬರುತ್ತವೆ. 40 ಕ್ವಶನ್ಸು ಓಕೆ 40 ಕ್ವಶನ್ಸು 40 ಮಾರ್ಕ್ಸು. ಸೊ ಮ್ಯಾಥ್ಸ್ ಅದರಲ್ಲಿ ನಾವು ತುಂಬ ಕಮೆಂಡ್ ಇರಬೇಕು. ಏಕೆಂದರೆ ನಾವು ಒಂದು ಪೇಪರಲ್ಲಿ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಎಷ್ಟು ಕೊಟ್ಟಿದ್ದಾರೆ, 35 ಮಾರ್ಕ್ಸು. ನಾವು ಮ್ಯಾಥ್ಸ್ ಸಬ್ಜೆಕ್ಟಲ್ಲೇ ಫುಲ್ ಕಮೆಂಡ್ ಇದ್ದರೆ 40 ಕ್ವಶನ್ಸು 40 ಮಾರ್ಕ್ಸು ಈಸಿಯಾಗಿ ಗಳಿಸ್ಬೋದು. ಅದರಲ್ಲಿ ಎಲ್ಲದಕ್ಕಿಂತ ಈಸಿ ಚಾಪ್ಟರ್ ಅಂದರೆ ಸ್ಕ್ವಯರ್ಸು, ಕ್ಯೂಬ್ಸು ಆ್ಯಂಡ್ ದೇರ್ ರೂಟ್ಸು. ನಾವು ಈಸಿ ಟ್ರಿಕ್ಕಿಂದ ಹೇಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು, ಕಡಿಮೆ ಟೈಮಲ್ಲಿ ಹೇಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು, ಈ ಒಂದು ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ವಿಡಿಯೋನ ಸ್ಟಾರ್ಟ್ ಮಾಡೋ ಮುಂಚೆ ನಿಮಗೆ ಅಟ್ಲೀಸ್ಟ್ ಸ್ಕ್ವಯರ್ಸು 1 to 20 ಮತ್ತು ಕ್ಯೂಬ್ಸು ಅಟ್ಲೀಸ್ಟ್ 1 to 20 ಆದರೂ ಗೊತ್ತಿರಬೇಕು. ಓಕೆ, ನಾನು ನಿಮಗೆ ಈ ವಿಡಿಯೋದಲ್ಲಿ 2 ನಂಬರ್ ಸ್ಕ್ವೇರ್ 3 ನಂಬರ್ ಸ್ಕ್ವೇರ್ನ ಹೇಗೆ ಈಸಿಯಾಗಿ ವಿತೌಟ್ ಫಾರ್ಮುಲಾ ಹಚ್ಚಲ್ಲದೆ ಫೈಂಡ್ ಔಟ್ ಮಾಡೋದು ಅಂತ ಹೇಗೆ ಅಂತ ಹೇಳ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಫಸ್ಟ್ ಹೆಡ್ಡಿಂಗು ಸ್ಕ್ವಯರ್ಸು, ಹೌ ಟು ಫೈಂಡ್ ಸ್ಕ್ವಯರ್ಸು. ಓಕೆ, ಹೌ ಟು ಫೈಂಡ್ ಸ್ಕ್ವಯರ್ಸ್. ಓಕೆ, ಇವಾಗ ಯಾವುದೇ ಒಂದು ನಂಬರ್ ಅಂದ್ಕೊಳ್ಳಿ. ಇವಾಗ ನಿಮಗೆ ಗೊತ್ತಿರೋದೇ ನಂಬರ್ ಅಂದ್ಕೊಳ್ಳಿ. ಇವಾಗ 15 ಸ್ಕ್ವೇರ್ ಇದೆ. 15 ಸ್ಕ್ವೇರ್ ಅಂದರೆ ನೀವೇನು ಹೇಳ್ತೀರಾ, 225 ಸರ್ ಅಂತ. ಓಕೆ, ಈ 15 ಸ್ಕ್ವೇರು ನಾವು ಹೇಗೆ ಬ್ರೇಕ್ ಮಾಡುತ್ತೀವಿ, ಇದನ್ನು ಹೇಗೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ನೋಡಿ. 15 ಸ್ಕ್ವೇರ್ ಅಂತ ಬರದೆ ಅಂತ ಅಂದ್ಕೊಳ್ಳಿ. ಸೊ 15 ಸ್ಕ್ವೇರು ನಾವು ಏನು ಮಾಡಬೇಕಂದ್ರೆ ಫಸ್ಟು 15 ಬರ್ಕೋಬೇಕು. ಓಕೆ, ಸೊ 15 3 ನಂಬರ್ಸ್ ಬರುತ್ತೆ. ಓಕೆ, 15 ಸ್ಕ್ವೇರ್ ಅಂದರೆ 3 ನಂಬರ್ಸ್. ಓಕೆ, ಇವಾಗ ಲಾಸ್ಟ್ ಡಿಜಿಟ್ ಏನಿರುತ್ತೆ ಅದರ ಸ್ಕ್ವೇರ್ ಮಾಡಬೇಕು ಸ್ನೇಹಿತರೆ. ಲಾಸ್ಟ್ ಡಿಜಿಟ್ ಏನಿರುತ್ತೆ ಅದರದ್ದು ಸ್ಕ್ವೇರ್ ಮಾಡಬೇಕು. ಸ್ಕ್ವೇರ್ ಮಾಡಿದ್ರೆ ಲಾಸ್ಟ್ ಡಿಜಿಟ್ ಏನು ಬರುತ್ತೆ, 5 ಸ್ಕ್ವೇರ್ ಅಂದರೆ 25. ಸೊ 1 to 10 ಅಂದರೂ ನಿಮಗೆ ಆ್ಯಕ್ಚುಲಿ ಗೊತ್ತಿರುತ್ತೆ. ಸೊ 5 ಸ್ಕ್ವೇರ್ ಅಂದರೆ 25. 25ಗೆ ನಾನು ಇಲ್ಲೇನು ಬರಿತೀನಿ, 5 ಅಂತ ಬರಿತೀನಿ. ಓಕೆ, ಆಮೇಲೆ ಕೈಲೇ 2. ಓಕೆ, 2 ಹಾಗೆ ಇಟ್ಕೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕು ಅಂದರೆ ಡಿಜಿಟ್ಸ್ನ ಮಲ್ಟಿಪ್ಲೈ ಮಾಡಬೇಕು. ಸೊ 1 into 5 5 5 into ನೆಕ್ಸ್ಟು 10 10 + 2 12. ಸೊ 12ಗೆ ನಾನೇನು ಬರಿತೀನಿ, ಇಲ್ಲಿ 2 ಬರಿತೀನಿ, 1 ರಿಮೈಂಡರ್. ಓಕೆ, ಆಮೇಲೆ ನೆಕ್ಸ್ಟ್ ಇದ್ರದ್ದು 1ರದ್ದು ಸ್ಕ್ವೇರ್ ಮಾಡಬೇಕು. 1 ಸ್ಕ್ವೇರ್ 1ರ ಸ್ಕ್ವೇರ್ 1, ಆಮೇಲೆ ಪ್ಲಸ್ಸು ರಿಮೈಂಡರ್ 1. ಸೊ 1 + 1 ಎಷ್ಟು 225. ಗೊತ್ತಾಯ್ತಲ್ವಾ? ಯಾವುದೇ ನಂಬರ್ ನೋಡಿ, ಯಾವುದೇ ನಂಬರ್ದು ನಾವು ಹಾಗೆ ಫೈಂಡ್ ಔಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ 16 ಸ್ಕ್ವೇರ್ ಅಂತ ಅಂದ್ಕೊಳ್ಳಿ. ಸೊ ನಾನೇನು 3 ಡಿಜಿಟ್ಸು. ಓಕೆ, ಸೊ 6 ಸ್ಕ್ವೇರ್ ಅಂದರೆ ಏನು, 36. 36ಗೆ 6 ರಿಮೈಂಡರ್ ಎಷ್ಟು 3. ನೆಕ್ಸ್ಟ್ ಏನು ಮಾಡ್ತೀನಿ, 1 into 6 6 6 into 2 12 ಅಂದರೆ 12 + 3 15. 15ಗೆ ಏನು 5 ರಿಮೈಂಡರ್ 1. ಓಕೆ, ಆಮೇಲೆ 1 ಸ್ಕ್ವೇರ್ ಎಷ್ಟು 1 1 + 1 2. ಸೊ 16 ಸ್ಕ್ವೇರ್ ಎಷ್ಟು 256. ಇದೇ ಥರ ನೀವು ಯಾವುದೇ ನಂಬರ್ದು ಸ್ಕ್ವೇರು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಸ್ನೇಹಿತರೆ. ಇವಾಗ ಫಾರ್ ಎಕ್ಸಾಂಪಲು 44 ಸ್ಕ್ವೇರ್ ನೋಡಿ. 44 ಸ್ಕ್ವೇರ್ ಏನಾಗುತ್ತೆ ಅಂತ ಹೇಳಿದ್ರೆ 44 ಸ್ಕ್ವೇರ್. ನೆಕ್ಸ್ಟ್ ಫಸ್ಟು 4 ಸ್ಕ್ವೇರ್ ಮಾಡಬೇಕು. 4 ಸ್ಕ್ವೇರ್ ಅಂದರೆ ಏನು, 16 ಅಂದರೆ 6 ಬರ್ದಿರಿ, ಕೈಲೇ 1. ಆಮೇಲೆ 4 into 4 16 16 into 2 32 32 + 1 33 33ಗೆ 3 ರಿಮೈಂಡರ್ 3. ನೆಕ್ಸ್ಟ್ 4 ಸ್ಕ್ವೇರ್ ಎಷ್ಟು 16 ಪ್ಲಸ್ ಇದು 3 ಎಷ್ಟು 19 ಸ್ನೇಹಿತರೆ. ಸೊ 44 ಸ್ಕ್ವೇರ್ ಎಷ್ಟು 1936. ನಾವು ಇದೇ ಥರ ಈಸಿ ವೇಯಾಗಿ ಮಾಡ್ಬೋದು. ಓಕೆ, ಅರ್ಥ ಆಯ್ತಲ್ವಾ ನಿಮಗೆ? ಸೊ ಯಾವುದೇ ನಂಬರ್ದು ಸ್ಕ್ವೇರು ಹೇಗೆ ಕಂಡುಹಿಡಿತೀರಿ ಅಂತ ನಾವು ಹೇಗೆ ಕಂಡುಹಿಡಬೇಕಂತ ನಮಗೆ ಗೊತ್ತಾಯಿತು. ಇವಾಗ ನಾನು ಒಂದು ಕ್ವಶನ್ ಕೊಡ್ತೀನಿ. ಓಕೆ, 1ನೇ ಕ್ವಶನು 53 ಸ್ಕ್ವೇರ್ ಎಷ್ಟು. 2ನೇ ಕ್ವಶನು 29 ಸ್ಕ್ವೇರ್ ಎಷ್ಟು. ಇದರ ವ್ಯಾಲ್ಯೂ ಎಷ್ಟು ಅಂತ ನನಗೆ ಕಾಮೆಂಟ್ ಮುಖಾಂತರ ಹೇಳಿ ಸ್ನೇಹಿತರೆ. ಬಟ್ ರಿಮೆಂಬರ್, ನೀವು ಸೇಮ್ ಅಪ್ರೋಚ್ ಯೂಸ್ ಮಾಡಬೇಕು. ಫಸ್ಟ್ರಲ್ಲಿ ಲಾಸ್ಟ್ ಡಿಜಿಟ್ದು ಸ್ಕ್ವೇರ್ ಮಾಡಬೇಕು. ಆಮೇಲೆ ಫಸ್ಟ್ ಡಿಜಿಟು ಇದು ಮತ್ತು ಸೆಕೆಂಡ್ ಡಿಜಿಟು ಮಲ್ಟಿಪ್ಲೈ, ಆಮೇಲೆ ಇದನ್ನು ಸ್ಕ್ವೇರ್ದು ಮಲ್ಟಿಪ್ಲೈ. ಓಕೆ, ಆಮೇಲೆ ಎಷ್ಟು ಬರುತ್ತೆ ಅದು. ಆಮೇಲೆ ಫಸ್ಟ್ ಡಿಜಿಟ್ದು ಸ್ಕ್ವೇರ್ ಮಾಡಬೇಕು, ಸ್ಕ್ವೇರ್ ಮಾಡಿ ಬರೀಬೇಕು. ಓಕೆ, ಇವಾಗ ನಿಮಗೆ ಗೊತ್ತಾಯಿತು ಅಂತ ಭಾವಿಸ್ತೀನಿ. ಓಕೆ,
ಇನ್ನೂ ಸ್ವಲ್ಪ ನಿಮಗೆ ಕಾನ್ಸೆಪ್ಟ್ ಹೇಳಬೇಕು. ಒಂದನೇದು, ಯಾವುದೇ ಒಂದು ನಂಬರು ಸ್ಕ್ವೇರ್ ಇದೆಯಾ ಇಲ್ಲ ಅಂತ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಯಾವುದೇ ನಂಬರು ಸ್ಕ್ವೇರ್ ಇದೆ ಇಲ್ಲ ಅಂತ, ಸೊ ಅದು ಸ್ಕ್ವೇರ್ ನಂಬರಾ ಆರ್ ಹೌದಾ ಇಲ್ಲ ಅಂತ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಆವಾಗ ಒಂದು ಕಾನ್ಸೆಪ್ಟ್ ಬರುತ್ತೆ ಸ್ನೇಹಿತರೆ, ಡಿಜಿಟಲ್ ಸಮ್ ಅಂತ. ಡಿಜಿಟಲ್ ಸಮ್. ಸೊ ಇದು ಡಿಜಿಟಲ್ ಸಮ್ ಅನ್ನೋದು, ಈ ಕಾನ್ಸೆಪ್ಟು ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಯಾಕೆಂದರೆ ನಾವು ಪ್ರತಿಯೊಂದು ಪ್ರಾಬ್ಲಮ್ಮು, ಯಾವುದೇ ಒಂದು ಪ್ರಾಬ್ಲಮ್ನ ಅಪ್ರಾಕ್ಸಿಮೇಷನ್ ಇಲ್ಲ ಅಂದರೆ ನಾವು ಡಿಜಿಟಲ್ ಸಮ್ಮಿಂದ ಸಾಲ್ವ್ ಮಾಡ್ಬೋದು. ಸೊ ಡಿಜಿಟಲ್ ಸಮ್ ಅಂದರೆ ಏನೂ ಇಲ್ಲ, ಡಿಜಿಟ್ದು ಸಮ್ಮು. ಫಾರ್ ಎಕ್ಸಾಂಪಲ್ ಇವಾಗ ನಾನು ಅಂದೆ 16 ಸ್ಕ್ವೇರ್ ಅಂದರೆ ಎಷ್ಟು ಸ್ನೇಹಿತರೆ? 256. ಯಾವುದೇ ಒಂದು ನಂಬರು ಸ್ಕ್ವೇರ್ ಆಗಬೇಕಾದ್ರೆ ಅದರ ಡಿಜಿಟಲ್ ಸಮ್, ಡಿಜಿಟ್ದು ಏನು ಸಮ್ ಇರುತ್ತಲ್ಲ, ಅದು ಡಿಜಿಟ್ದು ಸಮ್ಮು 1, 4, 7, 9 ಇದನ್ನು ಬಿಟ್ಟು ಬೇರೆ ಯಾವುದು ಇರೋಕ್ಕೆ ಸಾಧ್ಯನೇ ಇಲ್ಲ. ಸಪೋಸ್ ಅದರ ಡಿಜಿಟಲ್ ಸಮ್ಮು ಇವು 4 ನಂಬರ್ ಬಿಟ್ಟು ಬೇರೆ ಯಾವುದೇ ನಂಬರ್ ಇರಲಿ, ಅದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಲ್ಲ. ಅದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಲ್ಲ. 1, 4, 7, 9 ಪರ್ಫೆಕ್ಟ್ ಸ್ಕ್ವೇರ್ ಇರ್ಬೋದು ಅಥವಾ ಇಲ್ಲದೆ ಇರ್ಬೋದು. ಬಟ್ 1, 4, 7, 9 ಬಿಟ್ಟು ಬೇರೆ ಯಾವುದೇ ನಂಬರ್ ಬಂದರೂ ಅದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ನಾನು 256 ನೋಡಿ, ಇದರ ಡಿಜಿಟ್ ಸಮ್ ಎಷ್ಟು ಸ್ನೇಹಿತರೆ? ನೀವು ಅಂತೀರಿ 2 + 5 + 6 ಎಷ್ಟು ಡಿಜಿಟಲ್ ಸಮ್ಮು? 2 + 5 7, 7 + 6 13. 13ದು ಮತ್ತೆ ಡಿಜಿಟ್ ಸಮ್ಮು ಎಷ್ಟು? 1 + 3, 1 + 3 ಅಂದರೆ 4. ಸೊ ಇದು ಪರ್ಫೆಕ್ಟ್ ಸ್ಕ್ವೇರ್ ಆಗ್ಬೋದು, ಏಕೆಂದರೆ 1, 4, 7, 9 ಒಳಗಡೆ ಇದೆ. ಫಾರ್ ಎಕ್ಸಾಂಪಲು ಇವಾಗ ನಾನು 247 ಏನಾದರೂ ಅಂದೆ, 246 ಅಂದೆ ಅಂತ ಅಂದ್ಕೊಳ್ಳಿ. 246 ಅಂದರೆ 2 + 4 + 6, ಸೊ 6, 6, 12. 12 + 1 + 2 3, 1 + 2 3. ಸೊ ಇದು ಪರ್ಫೆಕ್ಟ್ ಸ್ಕ್ವೇರ್ ನಂಬರಾ? 3 ಇಲ್ಲ. ಹೇಗೆ ಹೇಳಿದ್ರಿ ನೀವು? ಇದರ ಡಿಜಿಟಲ್ ಸಮ್ ಸರ್ 1, 4, 7, 9 ಯಾವುದಕ್ಕೆ ಮ್ಯಾಚ್ ಆಗ್ತಿಲ್ಲ, ಅದಕ್ಕೆ ಇದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಲ್ಲ. ಸೊ ಡಿಜಿಟಲ್ ಸಮ್ಮಲ್ಲಿ 9 ಏನಾದರೂ ಸಮ್ ಅಂದರೆ ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ತೀವಿ. 9 ಏನಾದರೂ ಸಮ್ ಅಂದರೆ ಅದನ್ನು 0 ಅಂತ ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ. ಇದೇ ಥರ ಸೇಮ್ ನಾನು ಇಲ್ಲಿ ನಿಮಗೆ 2 ಕ್ವಶನ್ ಕೊಡ್ತೀನಿ, ಅದು ಪರ್ಫೆಕ್ಟ್ ಸ್ಕ್ವೇರ್ನ ಇಲ್ಲ ಅಂತ ನನಗೆ ಹೇಳಬೇಕು. ಓಕೆ, 1ನೇ ಕ್ವಶನು 1225. 2ನೇ ಕ್ವಶನು 349. ಓಕೆ, ಇದು ಪರ್ಫೆಕ್ಟ್ ಸ್ಕ್ವೇರ್ ಇದೇನಾ ಇಲ್ಲ ಅಂತ ನನಗೆ ಕಾಮೆಂಟ್ ಮುಖಾಂತರ ಹೇಳಬೇಕು. ಸೊ 1ನೇದು ಪರ್ಫೆಕ್ಟ್ ಸ್ಕ್ವೇರ್ ಇದೇನಾ ಇಲ್ಲ, 2ನೇದು ಪರ್ಫೆಕ್ಟ್ ಸ್ಕ್ವೇರ್ ಇದೇನೇ ಇಲ್ಲ, ನನಗೆ ಕಾಮೆಂಟ್ ಮುಖಾಂತರ ಹೇಳಬೇಕು ಸ್ನೇಹಿತರೆ. ಓಕೆ, ಹೋಪ್ ನಿಮಗೆ ಇಲ್ಲಿವರೆಗೂ ಅರ್ಥ ಆಗಿರಬೇಕು. ಸೊ ಯಾವುದೇ ನಂಬರ್ದು ನಾವು ಸ್ಕ್ವೇರ್ ಹೇಗೆ ಫೈಂಡ್ ಔಟ್ ಮಾಡ್ತೀವಿ, ನೆಕ್ಸ್ಟ್ ಡಿಜಿಟಲ್ ಸಮ್ಮಿಂದ ಅದು ಸ್ಕ್ವೇರ್ ನಂಬರ್ ಇದೇನಾ ಇಲ್ಲ ಅಂತ ಹೇಗೆ ಕಂಡುಹಿಡಿತೀವಿ ಅಂತ ಗೊತ್ತಾಯಿತು. ನೆಕ್ಸ್ಟು ಇನ್ನೊಂದು ಕಾನ್ಸೆಪ್ಟು, ನಾವು ಸಮ್ ಆಫ್ ನಂಬರ್ಸ್ ಹೇಗೆ ಕಂಡುಹಿಡಿತೀವಿ ಅಂತ. ನೆಕ್ಸ್ಟ್ ಹೆಡ್ಡಿಂಗು ಓಕೆ, ಸಮ್ ಆಫ್ ನಂಬರ್ಸ್ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂತ. ಸಮ್ ಆಫ್ ನಂಬರ್ಸ್ ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಸಪೋಸು ಇವಾಗ ಯಾವುದೇ ನಂಬರ್ ಇರಲಿ, ಅದರದ್ದು ಸಮ್ಮು APಯಲ್ಲಿದ್ದರೆ ನಾವು ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಸೊ ಸಮ್ ಆಫ್ ನಂಬರ್ಸ್ ಈಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n-1 ಇಂಟು d. ಇದರ ಅರ್ಥ, ಇದರಲ್ಲಿ n ಅಂದರೆ ಏನು? n ಅಂದರೆ ಟೋಟಲ್ ನಂಬರ್ಸು. ಓಕೆ, ಎ ಅಂದರೆ ಫಸ್ಟ್ ನಂಬರು. ಎ ಅಂದರೆ ಏನು? ಇಲ್ಲಿ ಫಸ್ಟ್ ನಂಬರ್ ಸ್ನೇಹಿತರೆ. ನೆಕ್ಸ್ಟು ಡಿ ಅಂದರೆ ಏನು? ಕಾಮನ್ ಡಿಫ್ರೆನ್ಸು. ಇದು ಫಾರ್ಮುಲಾ ಯಾವಾಗ ಅಪ್ಲೈ ಆಗುತ್ತೆ ಅಂದರೆ, ಯಾವಾಗಲೂ ಕಾಮನ್ ಡಿಫ್ರೆನ್ಸು ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ D = A2 - A1 ಅಥವಾ A3 - A2 ಅಂದರೆ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಅಥವಾ ಥರ್ಡ್ ಟರ್ಮ್ ಮೈನಸ್ ಸೆಕೆಂಡ್ ಟರ್ಮ್. ಇವು ಯಾವಾಗಲೂ ಡಿಫ್ರೆನ್ಸು ಈಕ್ವಲ್ ಇರಬೇಕು. ಈಕ್ವಲ್ ಅಂದರೆ ಅದರ ಅರ್ಥ ಅದು APಯಲ್ಲಿದೆ, ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿದೆ ಅಂತ ಅರ್ಥ ಸ್ನೇಹಿತರೆ. ಅದೇ ಸಮ್ ಆಫ್ ಸ್ಕ್ವೇರ್ ನಂಬರ್ಸ್ ಹೇಗೆ ಕಂಡುಹಿಡಿತೀರಾ? ಸ್ಕ್ವೇರ್ ನಂಬರ್ಸ್ದು ಸಮ್ಮು. ಸೊ ಸ್ಕ್ವೇರ್ದು ಸಮ್ಮು ಹೇಗೆ ಕಂಡುಹಿಡಿತೀರಾ ಅಂದರೆ, ಓಕೆ, n ಇಂಟು n + 1 ಇಂಟು 2n + 1 ಡಿವೈಡೆಡ್ ಬೈ 6. ಇದು ಸ್ಕ್ವೇರ್ ನಂಬರ್ದು ಸಮ್ ಫೈಂಡ್ ಔಟ್ ಮಾಡೋದು ಟ್ರಿಕ್ ಸ್ನೇಹಿತರೆ. ಅದೇ ಥರ
ಕ್ಯೂಬ್ ಸಮ್ ಫೈಂಡ್ ಔಟ್ ಮಾಡೋದು ಏನು ಟ್ರಿಕ್ ಅಂದರೆ n ಇಂಟು n+1/2 ಹೋಲ್ ಸ್ಕ್ವೇರ್ ಸ್ನೇಹಿತರೆ. n ಇಂಟು n+1/2 ಹೋಲ್ ಸ್ಕ್ವೇರ್. ಇದು ನಾನು ಮುಂದೆ ನಾವು ಪ್ರಾಬ್ಲಮ್ ಮಾಡ್ತೀವಲ್ಲ ಆವಾಗ ಹೇಗೆ ಅಪ್ಲೈ ಮಾಡಬೇಕು ಇದನ್ನು ನಾನು ಅಂತ ಹೇಳ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ನಿಮಗೆ ಈ ವಿಡಿಯೋ ನಾನು ಹೇಳಿರೋದು ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ನಾವು ಇವಾಗ ಕ್ವಶನ್ ಮಾಡೋಣ. ಓಕೆ, ಫಸ್ಟ್ ಕ್ವಶನು, ವಾಟ್ ಈಸ್ ದ ವ್ಯಾಲ್ಯೂ ಆಫ್ 47 ಸ್ಕ್ವೇರ್ ಅಂತ ಕೇಳಿದ್ದಾರೆ. ಅಂದರೆ 47 ಸ್ಕ್ವೇರರ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಇವಾಗ ನಂಗೆ ಹೇಳಿ ಸ್ನೇಹಿತರೆ, ಲಾಸ್ಟ್ ಡಿಜಿಟ್ ಏನಿದೆ ಇಲ್ಲಿ 47ಅಲ್ಲಿ 7 ಇದೆ ಸರ್ ಅಂತ ಹೇಳ್ತೀರಾ. ಓಕೆ, 7 ಇದೆ. ಸೊ 7 ಸ್ಕ್ವೇರ್ ಮಾಡಿದರೆ ಏನು ಬರ್ಬೋದು? 49 ಬರ್ಬೋದು. ಆದರೆ ಲಾಸ್ಟಲ್ಲಿ ಏನು ಡಿಜಿಟ್ ಬರ್ಬೋದು? 9 ಬರ್ಬೋದು ಅಂತ ಹೇಳ್ತೀರಾ. ಸೊ ಯಾವುದು ಆಪ್ಷನಲ್ಲಿ ಲಾಸ್ಟಲ್ಲಿ 9 ಇದೆ? ಎಲ್ಲ ಆಪ್ಷನಲ್ಲಿ 9 ಇದೆ ಅಂತ ಹೇಳ್ತೀರಾ. ಓಕೆ, ನಾನು ನಿಮಗೆ ಏನು ಟ್ರಿಕ್ ಹೇಳಿದ್ದೆ, ಸ್ಕ್ವೇರ್ ನಂಬರ್ನ ಹೇಗೆ ಫೈಂಡ್ ಔಟ್ ಮಾಡ್ತಾರೆ ಅಂತ. ಫಸ್ಟು ಲಾಸ್ಟ್ ನಂಬರ್ದು ಸ್ಕ್ವೇರ್ ಫೈಂಡ್ ಔಟ್. 7 ಸ್ಕ್ವೇರ್ ಅಂದರೆ ಏನು? 49. 49ಗೆ ಏನು? 9 ಬರೀತೀರಾ, ಕೈಲೇ 4. ನೆಕ್ಸ್ಟ್ 4 7 28, 28 2 56, 56 + 4 0, 60, 60ಕ್ಕೆ 0, ಕೈಲೇ ಎಷ್ಟು ಬಂತು? 6. ನೆಕ್ಸ್ಟು 4 ಸ್ಕ್ವೇರ್ ಮಾಡ್ತೀರಾ, 4 4 16, 16 + 6 22, 22. ಸೊ ಆನ್ಸರ್ ಎಷ್ಟು ಬಂತು? 2209. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ಓಕೆ, ಈ ಪ್ರಾಬ್ಲಮ್ನ ನಾನು ಹೇಗೆ ಸಾಲ್ವ್ ಮಾಡಿದೆ ಅಂತ ನಿಮಗೆ ಗೊತ್ತಾಯ್ತಾ? ಈಸಿಯಾಗಿ ಡೈರೆಕ್ಟಾಗಿ 47 ಸ್ಕ್ವೇರ್ದು 2209 ಅಂತ ಮಾಡಿದೆ. ಇನ್ನೊಂದು ವೇ, ಡಿಜಿಟಲ್ ಸಮ್ಮಿಂದ ಹೇಗೆ ಸಾಲ್ವ್ ಮಾಡೋದು ಈ ಥರ ಪ್ರಾಬ್ಲಮ್ನ. ಇವಾಗ ನೀವು ಹೇಳ್ತೀರಾ 47 ಸ್ಕ್ವೇರ್ ಅಂದರೆ ನಾನು ಏನೊಂದು ಬರಿಬೋದು ಸ್ನೇಹಿತರೆ? 47 × 47, ಕರೆಕ್ಟ್ ಅಲ್ವಾ? ಓಕೆ, ಇವಾಗ ಡಿಜಿಟ್ ಸಮ್ ಎಷ್ಟಿದೆ ನೋಡಿ. 4 ಮತ್ತು 7 ಡಿಜಿಟಲ್ ಸಮ್ ಎಷ್ಟು? 4 7 ಅಂದರೆ 11, 11 ಅಂದರೆ ಮತ್ತೆ 1 1 ಅಂದರೆ 2 ಡಿಜಿಟಲ್ ಸಮ್. ಸೊ ಇದರದ್ದು 47 ಅಂದರೆ 11, 11 ಅಂದರೆ 2 1 1. ಸೊ 2 2 ಅಂದರೆ 4. ಸೊ ಆನ್ಸರ್ದು ಡಿಜಿಟಲ್ ಸಮ್ 4 ಬರಬೇಕು. ಸೊ ಯಾವ ಆಪ್ಷನಲ್ಲಿ 4 ಇದೆ ನೋಡಿ. ನಾನು ನಿಮಗೇನು ಹೇಳಿದೆ, ಡಿಜಿಟಲ್ ಸಮ್ ಮಾಡುವಾಗ 9ಅನ್ನು ನೆಗ್ಲೆಕ್ಟ್ ಮಾಡಬೇಕು, ಅದನ್ನು 0 ಅಂತ ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ ನೋಡಿ 9 ಅಂದರೆ 0, 2 2 4. ಓಕೆ, ಇದು ಆನ್ಸರ್ ಆಗ್ಬೋದು. ನೆಕ್ಸ್ಟು 9 9 0, 1 2 1 + 2 3. ಇದು ಆನ್ಸರ್ ಆಗೋಕ್ಕಿಲ್ಲ. 9 ಹೋಯಿತು, 1 + 2 + 2 5. ಇದೂ ಆನ್ಸರ್ ಆಗೋಲ್ಲ, ಯಾಕಂದರೆ ಡಿಜಿಟಲ್ ಸಮ್ ಎಷ್ಟು ಬರಬೇಕು ಸ್ನೇಹಿತರೆ? 4. ಸೊ 9 ಹೋಯಿತು, 8 1 9 ಹೋಯಿತು, 2. ಇದರ ಡಿಜಿಟಲ್ ಸಮ್, ಇದೂ ಆಗೋಲ್ಲ ಆನ್ಸರ್. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಸೊ ನಿಮಗೆ ಯಾವ ವೇ ಈಸಿ ಅಲ್ಲ ಆ ವೇಯಿಂದ ಮಾಡ್ಬೋದು ನೀವು. ಓಕೆ, ಸೊ ನೋಡಿ, ಡಿಜಿಟಲ್ ಸಮ್ಮಿಂದನೂ ನಾನು ನಿಮಗೆ ಕಾನ್ಸೆಪ್ಟ್ ಹೇಳಿಕೊಟ್ಟೆ. ಇದು ಕಾನ್ಸೆಪ್ಟು ನಿಮಗೆ ಯಾರೂ ಹೇಳಲ್ಲ. ಡಿಜಿಟಲ್ ಸಮ್ಮಿಂದನೂ ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೇಳಿಕೊಟ್ಟೆ, ಮತ್ತು ಸ್ಕ್ವೇರ್ ನಂಬರ್ದು ಹೇಗೆ ಫೈಂಡ್ ಔಟ್ ಮಾಡ್ಬೋದು ಅಂತ ಹೇಳಿಕೊಟ್ಟೆ. ಸೊ ಇಲ್ಲ ಅಂದರೆ ನೀವು ಇನ್ನೊಂದು ಈಸಿ ವೇ, ಅದು ಹೇಗೆ ಮಾಡ್ಬೋದು? ಸೇಮ್ 47ನ ನೀವು ಹೇಗೆ ಬರಿಬೋದು? 50 - 3 ಆದರೂ ಬರಿಬೋದು ಸ್ನೇಹಿತರೆ, ಇಲ್ಲದ್ರೆ 45 + 2 ಆದರೂ ಬರ್ಬೋದು. ಇದರದ್ದು ಸ್ಕ್ವೇರ್. ಓಕೆ, ಕರೆಕ್ಟ್ ಅಲ್ವಾ? ಇವಾಗ ನಿಮಗೆ A - B ಹೋಲ್ ಸ್ಕ್ವೇರ್ ಫಾರ್ಮುಲಾ ಗೊತ್ತಿದೆ, ಅದ್ರ ಪ್ರಕಾರ ನೀವು ಮಾಡಿ. ಬಟ್ ಅದು ಕ್ಯಾಲ್ಕುಲೇಷನ್ ಯಾಕೆ ಲೆಂತಿ ಮಾಡ್ತೀರಾ? ಕ್ಯಾಲ್ಕುಲೇಷನ್ ಲೆಂತಿ ಮಾಡಬಾರ್ದು ಅಂತ ನಾವು ಈ ಥರ ಟ್ರಿಕ್ಸ್ನ ಏಕೆಂದರೆ ನಮಗೆ ಎಕ್ಸಾಮಲ್ಲಿ ಟೈಮು ತುಂಬ ಸ್ಟಿಪ್ಯುಲೇಟೆಡ್ ಟೈಮ್ ಇರುತ್ತೆ. ಆ ಟೈಮಲ್ಲೇ ನಾವು ಇದನ್ನು ಸಾಲ್ವ್ ಮಾಡಬೇಕು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಬಂದುಬಿಟ್ಟು, ವಾಟ್ ಈಸ್ ದ ವ್ಯಾಲ್ಯೂ ಆಫ್ 0.6 ಕ್ಯೂಬ್ ಅಂತ ಕೇಳಿದ್ದಾರೆ. ಓಕೆ, 0.6 ಕ್ಯೂಬ್. ಇವಾಗ ನಿಮ್ಗೆ ಗೊತ್ತು 6 ಕ್ಯೂಬ್ ಅಂದರೆ ಎಷ್ಟು ಸ್ನೇಹಿತರೆ? 6 ಕ್ಯೂಬ್ ಅಂದರೆ 216. ಸೊ 0.6 ಕ್ಯೂಬ್ ಅಂದರೆ 3 0 ಏನಾಗುತ್ತೆ? ಹಿಂದೆ ಹೋಗುತ್ತೆ. ಸೊ 0.216. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್, ಫೈಂಡ್ ದ ಸ್ಕ್ವೇರ್ ರೂಟ್ ಆಫ್ 3136 ಯೂಸಿಂಗ್ ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಇವಾಗ ನಾವು ಇದು ಯಾವುದು ಎಕ್ಸಾಮ್ ಬರೀತಿಲ್ಲ, ಅಂದರೆ ಥಿಯರಿ ಎಕ್ಸಾಮ್ ಬರೀತಿಲ್ಲ. ನಾವು ಯಾವುದೇ ಮೆಥಡ್ ಆದರೂ ಕೊಟ್ಟರು ನಾವು ಅದನ್ನು ಆನ್ಸರ್ ಹೇಗೆ ತರೋದು ಸ್ಪೆಸಿಫಿಕ್ ಆಗಿ ಅದನ್ನು ನಾವು ನೋಡಬೇಕು. ಇವಾಗ ಲಾಸ್ಟಲ್ಲಿ ಯೂನಿಟ್ ಡಿಜಿಟ್ ಏನಿದೆ ಸ್ನೇಹಿತರೆ? 6. ಸೊ ಯೂನಿಟ್ ಡಿಜಿಟ್ 6 ಎದರ್ ಸ್ಕ್ವೇರ್ ಮಾಡಿದಾಗ ಯೂನಿಟ್ ಡಿಜಿಟ್ 6 ಬರುತ್ತೆ? 6 ಸ್ಕ್ವೇರ್ ಮಾಡಿದಾಗ ಯೂನಿಟ್ ಡಿಜಿಟ್ 6 ಬರುತ್ತೆ. 4 ಸ್ಕ್ವೇರ್ ಮಾಡಿದಾಗ ಯೂನಿಟ್ ಡಿಜಿಟ್ 6 ಬರುತ್ತೆ. 4 4 16, 6 36. 8 ಸ್ಕ್ವೇರ್ ಮಾಡಿದಾಗ ಯೂನಿಟ್ ಡಿಜಿಟ್ ಏನು ಬರುತ್ತೆ? 4. ಸೊ ಇದು ಆನ್ಸರ್ ಆಗೋಲ್ಲ. 2 ಸ್ಕ್ವೇರ್ ಮಾಡಿದಾಗ ಯೂನಿಟ್ ಡಿಜಿಟ್ ಏನು ಬರುತ್ತೆ? 4. ಇದು ಆನ್ಸರ್ ಆಗೋಲ್ಲ. ಸೊ ಉಳಿತೇನು? 54 56 ಉಳಿತು. ಸೊ ಇದರಲ್ಲಿ ಯಾವುದು ಆನ್ಸರ್ ಅಂತ ನಮಗೆ ಗೊತ್ತಿಲ್ಲ. ಸೊ ನಾನು ನಿಮಗೆ ಇನ್ನೊಂದು ಟ್ರಿಕ್ ಹೇಳೋ ಸ್ನೇಹಿತರೆ, ಯಾವುದೇ 5 ನಂಬರ್ದು ಸ್ಕ್ವೇರ್ ರೂಟ್ ಹೇಗೆ ಫೈಂಡ್ ಔಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್
25 ಸ್ಕ್ವೇರ್ 25 ಸ್ಕ್ವೇರ್ ಇದ್ರದ್ದು ಸ್ಕ್ವೇರ್ ರೂಟ್ ಹೇಗೆ ಫೈಂಡ್ ಔಟ್ ಮಾಡ್ಬೋದು 5 ಸ್ಕ್ವೇರ್ ಬರೀಬೇಕು ಸ್ನೇಹಿತರೆ. ಈ ಕಡೆ 25 ಯಾವಾಗಲೂ 5 ಸ್ಕ್ವೇರ್ ಲಾಸ್ಟಲ್ಲಿ 25 ಬರಬೇಕು. ಸೊ ಉಳಿತೇನು ಇಲ್ಲಿ ಎರಡದ್ದು ನೆಕ್ಸ್ಟ್ ನಂಬರ್ ಏನು 3. ಸೊ 2 3 ಎಷ್ಟು 6. ಸೊ 25 ಸ್ಕ್ವೇರ್ದು 625. ಅದೇ ಥರ ನೀವು 35 ಸ್ಕ್ವೇರ್ ಹೇಗೆ ಬರೀಬೋದು 5 ಸ್ಕ್ವೇರ್ ಅಂದರೆ 25 ಬರ್ದಿದೆ. 3ದು ನೆಕ್ಸ್ಟ್ ನಂಬರ್ ಏನು ಸ್ನೇಹಿತರೆ 4. 3 4 12. ಸೊ 35 ಸ್ಕ್ವೇರ್ ಅಂದರೆ 1225. ಅದೇ ಥರ ಇವಾಗ 54 56 ಇದೆ. ಸೊ 55 ಸ್ಕ್ವೇರ್ ಎಷ್ಟಾಗುತ್ತೆ ಅಂತ ನೋಡ್ತೀನಿ. 55 ಸ್ಕ್ವೇರ್ ಅಂದರೆ ಏನು 5 ಸ್ಕ್ವೇರ್ ಅಂದರೆ 25 ಸ್ನೇಹಿತರೆ. 5ದು ನೆಕ್ಸ್ಟ್ ನಂಬರ್ 6. 5 6 ಎಷ್ಟು 30. 3025. ಇಲ್ಲಿ ಕ್ವಶನ್ ಏನು ಕೊಟ್ಟಿದ್ದಾರೆ ಸ್ನೇಹಿತರೆ 3336. ಅದು ಏನಿದೆ 3336 3225ಕ್ಕಿಂತ ದೊಡ್ಡದಿದೆ. ಸೊ 55 ಸ್ಕ್ವೇರ್ ಬರಲ್ಲ ಅಂದರೆ 54 ಬರಲ್ಲ, ಯಾಕಂದರೆ ಚಿಕ್ಕದಿದೆ. ಸೊ ಸರಿಯಾದ ಉತ್ತರ ಯಾವುದಾಗುತ್ತೆ ಸ್ನೇಹಿತರೆ ಅದಕ್ಕೆ 56. ಆಪ್ಷನ್ ಎ ಇದೆ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. 54 ಯಾಕಾಗಲ್ಲ ಅಂತ ಗೊತ್ತಾಯ್ತಲ್ವ ಸ್ನೇಹಿತರೆ? ಯಾಕಂದರೆ 55 ಸ್ಕ್ವೇರೇ 3025 ಇದೆ. 55 ಸ್ಕ್ವೇರೇ 3025 ಇದೆ. ಸೊ 54 ಸ್ಕ್ವೇರು 3025ಕ್ಕಿಂತ ಕಡಿಮೆನೇ ಬರುತ್ತೆ. ಬಟ್ ಇಲ್ಲೇನಿದೆ ಕ್ವಶನಲ್ಲಿ ನಮಗೆ ಕೇಳಿರೋದು 3336. ಸೊ ಅದಕ್ಕೆ 55 ಸ್ಕ್ವೇರ್ಗಿಂತ ಹೆಚ್ಚೇ ಬರುತ್ತೆ. ಸೊ ಒಂದೇ ಆಪ್ಷನ್ ಉಳಿತು. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಸೊ ಇವಾಗ ಇನ್ನೊಂದು ಇಲ್ಲಿ ನಾನು ಒಂದು ಕ್ವಶನ್ ಕೊಡ್ತೀನಿ ಸ್ನೇಹಿತರೆ. ಒಂದು ಕ್ವಶನು 95 ಸ್ಕ್ವೇರ್ದು ವ್ಯಾಲ್ಯೂ ಎಷ್ಟು ಅಂತ ಕಾಮೆಂಟ್ ಮುಖಾಂತರ ಹೇಳಬೇಕು. ಎರಡನೇ ಕ್ವಶನು 115 ಸ್ಕ್ವೇರ್ ಎಷ್ಟು ಅಂತ ಕಾಮೆಂಟ್ ಮುಖಾಂತರ ನನಗೆ ಹೇಳಬೇಕು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಸೇಮ್ ನೋಡಿ. ಫೈಂಡ್ ದ ಸ್ಕ್ವೇರ್ ರೂಟ್ ಆಫ್ 7225 ಯೂಸಿಂಗ್ ದ ಲಾಂಗ್ ಡಿವಿಷನ್ ಮೆಥಡ್ ಅಂತ ಕೇಳಿದ್ದಾರೆ. ಇವಾಗ 25 ಬಂದ ತಕ್ಷಣ ನಿಮ್ಮ ಮೈಂಡಲ್ಲಿ ಬರಬೇಕು ನಾನು ಲಾಸ್ಟ್ ಏನು ಹೇಳಿದ್ದೆ ಅಂತ. ಇವಾಗ 7225 ಅಂತಿದೆ. ಇದರದ್ದು ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡೋ ಅಂತ ಹೇಳಿದ್ದಾರೆ ಸ್ನೇಹಿತರೆ. 25 ಅಂದರೆ ಲಾಸ್ಟಲ್ಲಿ 5 ಬರುತ್ತೆ. ಸೊ 72 ಅಂದರೆ ಹೇಗೆ ಬರಿಬೋದು 8 9 72 ಬರಿಬೋದು ಸ್ನೇಹಿತರೆ. ಸೊ ಇದರದ್ದು ಸ್ಕ್ವೇರ್ ರೂಟ್ ಏನಾಗುತ್ತೆ 8 5 8 9 72. ಸ್ಕ್ವೇರ್ ರೂಟ್ ಬಂದುಬಿಟ್ಟು 85. ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ. ಲಾಸ್ಟ್ ಇದರಲ್ಲೇ ನಾವು ಡಿಸ್ಕಸ್ ಮಾಡಿದ್ದೀವಿ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂತ. ಓಕೆನಾ? ನೆಕ್ಸ್ಟ್ ಪ್ರಾಬ್ಲಮ್ಮು. ಓಕೆ, ಫೈಂಡ್ ದ ಕ್ಯೂಬ್ ರೂಟ್ ಆಫ್ 2744 ಯೂಸಿಂಗ್ ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ. ಸೊ ಯಾವುದೇ ಮೆಥಡಿಂದ ಮಾಡಿದ್ರೂ ನಾವು ಕ್ವಿಕ್ಕಾಗಿ ಆನ್ಸರ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಏನಿದೆ 2744 ಇದರದ್ದು ಏನೋ ಕ್ಯೂಬ್ ರೂಟ್ ಫೈಂಡ್ ಔಟ್ ಮಾಡಬೇಕಂತ ಸ್ನೇಹಿತರೆ. ಸೊ ಆಪ್ಷನ್ ನೋಡಿ, ಎಲ್ಲ ಆಪ್ಷನ್ದು ಯೂನಿಟ್ ಡಿಜಿಟ್ ಏನಿದೆ ಡಿಫ್ರೆಂಟ್ ಇದೆ. ಸೊ 4 ಕ್ಯೂಬ್ ಮಾಡಿದಾಗ ಯೂನಿಟ್ ಡಿಜಿಟ್ ಏನು ಬರುತ್ತೆ 64. ಕರೆಕ್ಟ್ ಅಲ್ಲ? 4 ಬರುತ್ತೆ. ಇದರಲ್ಲಿ ಯೂನಿಟ್ 2ದು ಕ್ಯೂಬ್ ಮಾಡಿದಾಗ ಯೂನಿಟ್ ಡಿಜಿಟ್ ಏನು ಬರುತ್ತೆ ಸ್ನೇಹಿತರೆ 8. 6 ಕ್ಯೂಬ್ ಮಾಡಿದಾಗ ಯೂನಿಟ್ ಡಿಜಿಟ್ ಏನು ಬರುತ್ತೆ 6. ಕರೆಕ್ಟ್ ಅಲ್ವಾ? 3 ಕ್ಯೂಬ್ ಮಾಡಿದಾಗ ಯೂನಿಟ್ ಡಿಜಿಟ್ ಏನು ಬರುತ್ತೆ ಸ್ನೇಹಿತರೆ 3 3 9 9 3 27 7 ಬರುತ್ತೆ. ಕರೆಕ್ಟ್ ಅಲ್ವಾ? ಬಟ್ ಕ್ವಶನಲ್ಲಿ ಯೂನಿಟ್ ಡಿಜಿಟ್ ಏನಿದೆ 4 ಇದೆ. ಸೊ ಯಾವುದು ಆಪ್ಷನ್? ಇದು ಆಪ್ಷನ್ ಆಗಲ್ಲ, ಇದು ಆಪ್ಷನ್ ಆಗಲ್ಲ, ಇದು ಆಪ್ಷನ್ ಆಗಲ್ಲ. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಸೊ ನೋಡಿ, ನಾವು ಆಪ್ಷನ್ನಿಂದನೇ ಡೈರೆಕ್ಟಾಗಿ ಆನ್ಸರ್ ತಂದ್ವಿ. ನೀವು ಇಷ್ಟು ಕ್ವಿಕ್ಕಾಗಿರಬೇಕು. ಕ್ವಶನ್ ನೋಡಿದ ತಕ್ಷಣ ಆಪ್ಷನ್ ನೋಡಿ ಡೈರೆಕ್ಟಾಗಿ ಆನ್ಸರ್. ಇಲ್ಲಾಂದರೆ ಎಕ್ಸಾಮಲ್ಲಿ ನಾವು ಸಾಲ್ವ್ ಮಾಡ್ಕೊಂಡು ಕೂತ್ಕೋಬಾರ್ದು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸ್ಕ್ವೇರ್ ರೂಟ್ ಆಫ್ 0.0064? ಓಕೆ, ಸೊ ಸ್ಕ್ವೇರ್ ರೂಟ್ ಆಫ್ 0.0064. ಇವಾಗ ನಾನೇನು ಮಾಡ್ತೀನಿ ಅಂದರೆ ಇಲ್ಲಿಂದ 0 ಕಟ್ ಮಾಡ್ತೀನಿ. ಕಟ್ ಮಾಡಿ ಕೆಳಗಡೆ ಏನು ಬರೀತೀನಿ 1 2 3 4 ಡಿಜಿಟ್ಸ್ ಇದ್ದವು. ಕರೆಕ್ಟ್ ಅಲ್ವಾ? 4 ಡಿಜಿಟ್ಸು, ಅದಕ್ಕೆ 40 ಕೆಳಗಡೆ. ಓಕೆ, ಇವಾಗ ನಿಮಗೆ ಗೊತ್ತು 64ದು ಸ್ಕ್ವೇರ್ ರೂಟ್ ಎಷ್ಟು ಸ್ನೇಹಿತರೆ 8. ಕರೆಕ್ಟ್ ಅಲ್ವಾ? ನೆಕ್ಸ್ಟು 10,000 ಸ್ಕ್ವೇರ್ ರೂಟು 100. ಯಾಕಂದರೆ ಮತ್ತೆ ಸ್ಕ್ವೇರ್ ಮಾಡಿದಾಗ 2 0 ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಸೊ 8/100 ಅಂದರೆ ಎಷ್ಟು 0.08. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ ನೋಡಿ, ಫೈಂಡ್ ದ ವ್ಯಾಲ್ಯೂ ಆಫ್ ಸ್ಕ್ವೇರ್ ರೂಟ್ ಆಫ್ 256/625 ಅಂತ ಕೇಳ್ತಿದ್ದಾರೆ. ಸೊ ಸ್ಕ್ವೇರ್ ರೂಟ್ ಆಫ್ 256 ಎಷ್ಟು ಸ್ನೇಹಿತರೆ 16. ಕರೆಕ್ಟ್ ಅಲ್ವಾ? 625 ಎಷ್ಟು 625 ನಿಮಗೆ ಗೊತ್ತಿರಬೇಕು 25.
ಕರೆಕ್ಟ್ ಅಲ್ವಾ? ಸೊ ಯಾವುದು ಆಪ್ಷನ್ ಕರೆಕ್ಟ್ ಇದೆ ಇಲ್ಲಿ? ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ಇದೇ ಥರ ನೆಕ್ಸ್ಟ್ ಕ್ವಶನು. ಫೈಂಡ್ ದ ಕ್ಯೂಬ್ ರೂಟ್ ಆಫ್ 0.000343. ಸೊ ಇದು ಥರ ಹೇಗೆ ಬರೀತೀರಾ ಇದನ್ನು? ಕ್ಯೂಬ್ ರೂಟ್ ಅಂದರೆ 3, 4, 3. ಎಷ್ಟು ಜೀರೋ ಇದೆ ಕೆಳಗಡೆ? ನಾವು ಡಿಜಿಟ್ಸ್ ಎಷ್ಟಿದ್ದಾವೆ? 1, 2, 3, 4, 5, 6 ಡಿಜಿಟ್ ಇದ್ದಾವೆ. ಸೊ 1, 2, 3, 4, 5, 6 ಡಿಜಿಟ್ಸ್. ಕರೆಕ್ಟ್ ಅಲ್ವಾ? ಓಕೆ, ಇದರದ್ದೇನು ಅಂತೆ? ಕ್ಯೂಬ್ ರೂಟು. ಇದೇನು? ಕ್ಯೂಬ್ ರೂಟು. ಸೊ 343 ಕ್ಯೂಬ್ ರೂಟ್ ಎಷ್ಟು? 7. ಕರೆಕ್ಟ್ ಅಲ್ವಾ? ನೆಕ್ಸ್ಟು ಎಷ್ಟು? ಇದು ಎಷ್ಟಿದೆ? 10 ಲಕ್ಷ ಇದೆ ಸ್ನೇಹಿತರೆ. ಓಕೆ, ಕರೆಕ್ಟ್ ಅಲ್ವಾ? 10 ಲಕ್ಷ ಇದೆ. ಇದರದ್ದು ಕ್ಯೂಬ್ ರೂಟ್ ಎಷ್ಟು? 100. ಯಾಕಂದರೆ ಇದನ್ನು ಸ್ಕ್ವೇರ್ ಮಾಡಿದಾಗ 2 0 ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ, ಕ್ಯೂಬ್ ಮಾಡಿದಾಗ ಮತ್ತೆ 2 0 ಎಕ್ಸ್ಟ್ರಾ ಆ್ಯಡು. ಸೊ ಇದರದ್ದು ವ್ಯಾಲ್ಯೂ 7/100 ಅಂದರೆ 0.07. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ಅದೇ ಥರ ನೆಕ್ಸ್ಟ್ ಕ್ವಶನ್. ಓಕೆ, ವಿಚ್ ಈಸ್ ದ ಸ್ಮಾಲೆಸ್ಟ್ ನಂಬರ್ ಶುಡ್ ಬಿ ಆ್ಯಡೆಡ್ ಟು 6203 ಟು ಮೇಕ್ ಇಟ್ ಅ ಪರ್ಫೆಕ್ಟ್ ಸ್ಕ್ವೇರ್ ಅಂತೆ. 6203ಕ್ಕೆ ನಾವು ಏನು ಕೂಡಿಸಿದರೆ ಅದು ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತಂತೆ. ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಇದು ಕ್ವಶನು. ಓಕೆ, ಇವಾಗ 6203ಗೆ ನಾವು ಪ್ರತಿಯೊಂದು ಆಪ್ಷನ್ನ ಚೆಕ್ ಮಾಡೋಣ. ಇವಾಗ 6203ಗೆ 38 ಕೂಡಿಸಿದರೆ ಎಷ್ಟಾಗುತ್ತೆ ಸ್ನೇಹಿತರೆ? 6203ಗೆ 38 ಕೂಡಿಸಿದರೆ ಎಷ್ಟಾಗುತ್ತೆ? 6241. ಕರೆಕ್ಟ್ ಅಲ್ವಾ? ನೆಕ್ಸ್ಟು 6203ಗೆ 36 ಕೂಡಿಸಿದರೆ ಎಷ್ಟಾಗುತ್ತೆ? 6239. ಓಕೆ, 6203ಗೆ 40 ಕೂಡಿಸಿದರೆ 40 ಕೂಡಿಸಿದರೆ 6243. 6203ಗೆ 35 ಕೂಡಿಸಿದರೆ 6238. ನಾನು ಯಾಕೆ ಇದು ಮಾಡ್ತಿದ್ದೀನಿ? ಇವಾಗ ಪರ್ಫೆಕ್ಟ್ ಸ್ಕ್ವೇರ್ ಆಗಬೇಕಂದ್ರೆ ಅದರ ಡಿಜಿಟಲ್ ಸಮ್ ಎಷ್ಟಿರಬೇಕು ಸ್ನೇಹಿತರೆ? 1, 4, 7 ಆರ್ 9 ಇರಬೇಕು. ಇವು ಎಲ್ಲದರದ್ದು ಡಿಜಿಟಲ್ ಸಮ್ ನೋಡೋಣ. ಓಕೆ, ಸೊ ಒಂದನೇದ್ರದ್ದು ಡಿಜಿಟಲ್ ಸಮ್ ನೋಡಿ. 4, 4, 8, ಇದು ಒಂದು 9 ಹೋಯಿತು. ಓಕೆ, ಸೊ ಇದರ ಡಿಜಿಟಲ್ ಸಮ್ ಬಂದುಬಿಟ್ಟು 2. ನೆಕ್ಸ್ಟ್ 9 ಹೋಯಿತು. 6, 3, 9 ಹೋಯಿತು. ಇದರ ಡಿಜಿಟಲ್ ಸಮ್ ಬಂದುಬಿಟ್ಟು 2. ಸೊ ಇಲ್ಲೊಂದು ನಾನು ರಾಂಗ್ ಮಾಡೀನಿ, ಸಾರಿ. ಇದು 6241. ಕರೆಕ್ಟ್ ಅಲ್ವಾ? 6241. ಓಕೆ, ಸೊ ಮೋಸ್ಟ್ಲಿ ಡಿಜಿಟಲ್ ಸಮ್ಮು ಚೇಂಜ್ ಆಗುತ್ತೆ. ಇನ್ನೊಂದು ಸಲ ನೋಡೋಣ. ಓಕೆ, 415. 5 ಮತ್ತು 6, 5 ಮತ್ತು 2 7. 7 + 6 13. 13ದು ಮತ್ತು ಡಿಜಿಟಲ್ ಸಮ್ಮು 4. ಓಕೆ, ಸೊ ಇದು ಆಗ್ಬೋದು. ಸೊ ಇದು ಆಗೋಕ್ಕಾಗಲ್ಲ, 2 ಡಿಜಿಟಲ್ ಸಮ್ ಆಗೋಕ್ಕಾಗಲ್ಲ. ಇದರಲ್ಲಿ ಡಿಜಿಟಲ್ ಸಮ್ಮು 6, 3, 9 ಹೋಯಿತು. 4 + 2 6. ಸೊ ಇದೂ ಆಗೋಕ್ಕಾಗಲ್ಲ ಆಪ್ಷನು. ನೆಕ್ಸ್ಟು 6 + 3 9 ಹೋಯಿತು. 8 + 2 10. 10 ಅಂದರೆ ಏನು? 1. ಓಕೆ, ಸೊ ಆಪ್ಷನ್ ಏನೇನಾಗ್ಬೋದು? ಈ ಆಪ್ಷನ್ ಆಗ್ಬೋದು ಮತ್ತು ಈ ಆಪ್ಷನ್ ಆಗ್ಬೋದು. ಕರೆಕ್ಟ್ ಅಲ್ವಾ? 6238. ಸೊ ಈ ಆಪ್ಷನ್ ಆಗೋಕ್ಕಾಗಲ್ಲ. ಇವಾಗ ನೋಡಿ ಸ್ನೇಹಿತರೆ, 6238 ಅಥವಾ 6241 ಯಾವುದಾದ್ರು ಒಂದು ಆಪ್ಷನ್ ಆಗ್ಬೋದು. ಓಕೆ, ಇವಾಗ 6241 ಅಥವಾ 6238 ನಾವು ಚೆಕ್ ಮಾಡೋಣ. ಓಕೆ, ಇವಾಗ 6238, 6241 8 8 ಎಷ್ಟು ಸ್ನೇಹಿತರೆ? 80 ಸ್ಕ್ವೇರ್ ನೋಡಿ. 8 8 64. ಸೊ 80 ಸ್ಕ್ವೇರ್ಗಿಂತ ಕಡಿಮೆನೇ ಬರುತ್ತೆ. ಕರೆಕ್ಟ್ ಅಲ್ವಾ? 80 ಸ್ಕ್ವೇರ್ಗಿಂತ ಕಡಿಮೆನೇ ಬರುತ್ತೆ. ನೆಕ್ಸ್ಟು 75 ಸ್ಕ್ವೇರ್ ಎಷ್ಟು ನೀವು ಫೈಂಡ್ ಔಟ್ ಮಾಡೋಕೆ ಬರುತ್ತೆ. 75 ಸ್ಕ್ವೇರ್ ಅಂದರೆ 5 ಸ್ಕ್ವೇರ್ದು 25, 7 8 56, 5 6 25. ಸೊ 75 ಸ್ಕ್ವೇರ್ಗಿಂತ ಇದು ಆನ್ಸರು ನೋಡಿ 6000 ಇದೆ. ಸೊ 80 ಸ್ಕ್ವೇರ್ಗಿಂತ ಕಡಿಮೆ ಬರುತ್ತೆ, ಬಟ್ 75 ಸ್ಕ್ವೇರ್ಗಿಂತ ಮೇಲೆ ಆನ್ಸರ್ ಬರುತ್ತೆ. ಸೊ ಆನ್ಸರ್ ಏನೇನು ಬರ್ಬೋದು ಸ್ನೇಹಿತರೆ? 76, 77, 78, 79 ಇಷ್ಟು ಆನ್ಸರ್ ಬರ್ಬೋದು. ಈಗ ಎಲ್ಲರದ್ದು ಯೂನಿಟ್ ಡಿಜಿಟ್ ನೋಡಿ. 6 6 36. ಯೂನಿಟ್ ಡಿಜಿಟ್ 6 ಎಲ್ಲಾದರೂ ಇದೆನಾ? ಇಲ್ಲ, ಯಾಕಂದರೆ ಇದು ಯೂನಿಟ್ ಡಿಜಿಟ್ 1 ಇದೆ. ಸೊ ಇದು ಆನ್ಸರ್ ಆಗೋಕ್ಕಾಗಲ್ಲ. ಕರೆಕ್ಟ್ ಅಲ್ವಾ? 76 ಆಗೋಕ್ಕಾಗಲ್ಲ. 77, 7 7 49. ಇಲ್ಲಿ ಯೂನಿಟ್ ಡಿಜಿಟ್ 1 ಇದೆ, ಇಲ್ಲಿ ಯೂನಿಟ್ ಡಿಜಿಟ್ 8 ಇದೆ. ಸೊ ಇದೂ ಆಗೋಕ್ಕಾಗಲ್ಲ. 8 8 64.
ಎಂಟೆಂಟ್ಲೆ 64, 64 ಎಲ್ಲಿದೆ? 4 ಯಾವುದು ಯೂನಿಟ್ ಡಿಜಿಟ್ ಇಲ್ಲ, ಸೊ ಇದೂ ಆನ್ಸರ್ ಆಗುತ್ತಲ್ಲ. 9 81, ಸೊ 81ರಲ್ಲಿ ಇಲ್ಲಿ 8 ಯೂನಿಟ್ ಡಿಜಿಟ್ ಇದೆ, ಇಲ್ಲಿ 1 ಇದೆ, ಸೊ ಇದು ಒಂದು ಆನ್ಸರ್ ಅಷ್ಟೇ ಆಗ್ಬೋದು. ಸೊ ಇದು ಏನೋ 38, ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ 38. ಸೊ ನಾನಿದು ಪ್ರಾಬ್ಲಮ್ನ ಹೇಗೆ ಅಪ್ಲೇಸ್ ಮಾಡಿದೆ ನೋಡಿ. ಸೊ ಇದು ಒಂದು ಕ್ವಶನ್ ಅಂದರೆ ಒಳ್ಳೆ ಕ್ವಶನ್ ಇತ್ತು ಇದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಸ್ಮಾಲೆಸ್ಟ್ ನಂಬರ್ ಶುಡ್ ಬಿ ಸಬ್ಟ್ರಾಕ್ಟೆಡ್ ಫ್ರಮ್ 1385 ಟು ಮೇಕ್ ಇಟ್ ಅ ಪರ್ಫೆಕ್ಟ್ ಸ್ಕ್ವೇರ್. ಸೊ ಇದೂ ಅದೇ ಥರ ಕ್ವಶನ್ ನೋಡಿ ಸ್ನೇಹಿತರೆ. 1385ಇಂದ ನಾವು ಏನು ಸಬ್ಟ್ರಾಕ್ಟ್ ಮಾಡಿದ್ರೆ, ಓಕೆ, ಏನು ಸಬ್ಟ್ರಾಕ್ಟ್ ಮಾಡಿದ್ರೆ ಅದು ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತಂತೆ. ಪರ್ಫೆಕ್ಟ್ ಸ್ಕ್ವೇರ್. ಓಕೆ, ಇದನ್ನು ನೀವು ಲಾಸ್ಟ್ ವೇ ನಾನು ಹೇಗೆ ಅಪ್ರೋಚ್ ಮಾಡಿದೆ ಅದರಿಂದನೂ ಮಾಡ್ಬೋದು, ಇಲ್ಲ ಅಂದರೆ ನಾವು ಫ್ಯಾಕ್ಟರೈಸೇಷನ್ ಮೆಥಡಿಂದ ಸ್ಕ್ವೇರಿಗೆ ಫೈಂಡ್ ಔಟ್ ಮಾಡ್ತಾರೆ, ಅಲ್ಲಿಂದ ಮಾಡೋಣ. ಹೇಗೆ ಮಾಡ್ತಾರೆ? 1385 ಇದೆ ನೋಡಿ ಸ್ನೇಹಿತರೆ, ಇದನ್ನು 2 ಡಿಜಿಟ್ ಮಾಡ್ತಾರೆ. ಸೊ ಫಸ್ಟ್ 2 ಡಿಜಿಟ್, ನೆಕ್ಸ್ಟ್ 2 ಡಿಜಿಟು, ಫಸ್ಟ್ 2 ಡಿಜಿಟ್ದು. ಓಕೆ, ಈ ಥರ ಬರ್ಕೋಬೇಕು. ಓಕೆ, ಇವಾಗ ಫಸ್ಟ್ 2 ಡಿಜಿಟಲ್ಲಿ 13 ಯಾವ್ಯಾವ ಸ್ಕ್ವೇರ್ ನಡುವೆ 13 ಬರುತ್ತೆ? ನೀವು ಅಂತೀರ 3 ಸ್ಕ್ವೇರ್ದು 9, 4 ಸ್ಕ್ವೇರ್ 16. ಸೊ 3 ಸ್ಕ್ವೇರ್ 4 ಸ್ಕ್ವೇರ್ ಒಳಗಡೆ ಬರುತ್ತೆ ಸರ್ ಅಂತ. ಸೊ ಇವಾಗ ಇಲ್ಲಿ 3 ಅಂತ ಬರ್ಕೋತೀರಾ. ಓಕೆ, 3 ಸ್ಕ್ವೇರ್ದು ನಡುವಲ್ಲಿ ಬರುತ್ತೆ. ಓಕೆ, 3 3 ಜಾ 9. ಸೊ ಸಪ್ರೇಟ್ 13ನಲ್ಲಿ 9 ಸಪ್ರೇಟ್ ಮಾಡಿದ್ರೆ ಎಷ್ಟು ಸ್ನೇಹಿತರೆ? 4. ನೆಕ್ಸ್ಟ್ 2 ಡಿಜಿಟ್ ಕೆಳಗಡೆ ತೊಗೋಬೇಕು, 8 5. ಓಕೆ, ಈ 3ನ ಡಬಲ್ ಮಾಡಬೇಕು ಸ್ನೇಹಿತರೆ. ಇವಾಗ 3ನ ಡಬಲ್ ಮಾಡಿದರೆ ಎಷ್ಟು? 6. ಸೊ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ 485 ಬರುತ್ತೆ? ಯಾವ ನಂಬರಿಂದ ನೋಡಿ, ಥಿಂಕ್. ಸೊ ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಓಕೆ, ಇವಾಗ 6ಇಂದ ನಾವು ಏನು ಮಲ್ಟಿಪ್ಲೈ ಮಾಡಿದ್ರೆ ಅದು 485 ಬರುತ್ತೆ. ಫಸ್ಟು 66, 6ಇಂದ ಮಲ್ಟಿಪ್ಲೈ ಮಾಡಿ ನೋಡೋಣ. 6 ಎಷ್ಟು ಬರುತ್ತೆ? 6 36, 6 36 ಪ್ಲಸ್ 3 39, 396. ಸೊ 485 ತುಂಬ ದೊಡ್ಡದಿದೆ. ಸೊ ಇಲ್ಲಿ 7 ಇಟ್ಟು ನೋಡೋಣ, 7 7. ಸೊ 7 49, 7 42, 42 ಪ್ಲಸ್ 4 46. ಸೊ ಸಬ್ಟ್ರಾಕ್ಟ್ ಮಾಡಿ, 15ರಲ್ಲಿ 9 ಹೋದರೆ 6. ಓಕೆ, 7ರಲ್ಲಿ 1 ಹೋದರೆ 6, 0. ಸೊ 16ನ ನಾವು ಸಬ್ಟ್ರಾಕ್ಟ್ ಮಾಡಿದ್ರೆ ಅದು ಕಂಪ್ಲೀಟಾಗಿ ಡಿವಿಸಿಬಲ್ ಹೋಗ್ತಿತ್ತು ಸ್ನೇಹಿತರೆ. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಕೊಟ್ಟಿರುವ ನಂಬರಲ್ಲಿ ನೀವು 16 ಸಬ್ಟ್ರಾಕ್ಟ್ ಮಾಡಿದ್ರೆ ಅದು ಪರ್ಫೆಕ್ಟ್ ಸ್ಕ್ವೇರ್ ಬರುತ್ತೆ. ಏನು ಪರ್ಫೆಕ್ಟ್ ಸ್ಕ್ವೇರು? 37, ಯಾಕಂದರೆ 7ಇಂದ ಮಲ್ಟಿಪ್ಲೈ ಮಾಡೀವಿ. ಓಕೆ, ನೆಕ್ಸ್ಟ್ ಕ್ವಶನು. ಬೈ ವಿಚ್ ಸ್ಮಾಲೆಸ್ಟ್ ನಂಬರ್ ಶುಡ್ 2028 ಬಿ ಮಲ್ಟಿಪ್ಲೈ ಟು ಮೇಕ್ ಇಟ್ ಅ ಪರ್ಫೆಕ್ಟ್ ಸ್ಕ್ವೇರ್. ಓಕೆ, 2028ನ್ನು ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ ಅದು ಪರ್ಫೆಕ್ಟ್ ಸ್ಕ್ವೇರ್ ಬರುತ್ತೆ? ಸೊ ಇದರ ಡಿಜಿಟಲ್ ಸಮ್ ನೋಡಿ ಸ್ನೇಹಿತರೆ. 8 2 2 ಪ್ಲಸ್ 0 ಪ್ಲಸ್ 2 ಪ್ಲಸ್ 8 ಎಷ್ಟಾಯಿತು? 2 2 4 4 8 12. 12 ಅಂದರೆ 1 ಪ್ಲಸ್ 2 3. ಡಿಜಿಟಲ್ ಸಮ್ 3 ಇದೆ ಇದರದ್ದು. ಸೊ ಯಾವುದ್ರದ್ದು ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಫಸ್ಟ್ ಆಪ್ಷನ್ ಏನಿದೆ? 3 3 9. ಇವಾಗ ಪರ್ಫೆಕ್ಟ್ ಸ್ಕ್ವೇರ್ ಆಗಬೇಕಂದ್ರೆ ಡಿಜಿಟಲ್ ಸಮ್ ಎಷ್ಟು ಇರಬೇಕು? 1 ಅಥವಾ 4 ಅಥವಾ 7 ಅಥವಾ 9 ಇರಬೇಕು ಸ್ನೇಹಿತರೆ. ಕರೆಕ್ಟ್ ಅಲ್ವಾ? ಸೊ 3 3 9. ಸೊ 9 ಡಿಜಿಟಲ್ ಸಮ್ ಬರೋಕ್ಕಾಗಲ್ಲ. ಸೊ ಆಪ್ಷನ್ ಎ ರಾಂಗ್ ಆನ್ಸರ್. 2 3 6, 6 ಡಿಜಿಟಲ್ ಸಮ್ ಬರೋಕ್ಕಾಗಲ್ಲ. ಓಕೆ, 6 3 18. ಓಕೆ, 6 3 18 ಅಂದರೆ 9 ಡಿಜಿಟಲ್ ಸಮ್. 1 ಪ್ಲಸ್ 8 ಇದೂ ಬರೋಕ್ಕೆ ಸಾಧ್ಯ ಇಲ್ಲ. 13 3 39. ಕರೆಕ್ಟ್ ಅಲ್ವಾ? 13 3 39. ಸೊ 39 ಅಂದರೆ 9 ಹೋಯಿತು. ಇದು ಡಿಜಿಟಲ್ ಸಮ್ 3. ಇದೂ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಆಪ್ಷನ್ ರಾಂಗಾ? ಓಕೆ. ಸೊ ಇದೂ 3 ಬರುತ್ತೆ ಡಿಜಿಟಲ್ ಸಮ್. ಸೊ ಇದೂ ಆನ್ಸರ್ ಕರೆಕ್ಟ್ ಆಗೋಕ್ಕಾಗಲ್ಲ. ನಾವು ಎಲ್ಲಾದರೂ ರಾಂಗ್ ಮಾಡಿದ್ದೀವ ನೋಡಿ. ಫಸ್ಟ್ ಆನ್ಸರ್ ನೋಡಿ, 3 3 9. ಸೊ ಇದು 9 ಅಂದರೆ ಡಿಜಿಟಲ್ ಸಮ್ 0 ಇರುತ್ತಲ್ಲ. ಸೊ 9 ಬರ್ಬೋದಲ್ಲ, ಯಾಕಂದರೆ ನೋಡಿ 1 4 7 9 ಬರ್ಬೋದು. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಸ್ನೇಹಿತರೆ. ಸೊ ಈ ಕ್ವಶನ್ನ ಇನ್ನೊಂದು ವೇಯಲ್ಲಿ ಹೇಗೆ ಸಾಲ್ವ್ ಮಾಡ್ಬೋದು? ನೋಡಿ, ಇದರದ್ದು ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತೀವಿ. 2028. ಓಕೆ, 2028 ಇದನ್ನು ಹೇಗೆ ಬರಿಬೋದು ನೋಡಿ. ಫಸ್ಟು 2ಇಂದ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಉಳಿತು? 1014 ಉಳಿತು. ಮತ್ತು 2ಇಂದ ಮಲ್ಟಿಪ್ಲೈ ಮಾಡಿದ್ರೆ 507 ಉಳಿತು. ಕರೆಕ್ಟ್ ಅಲ್ವಾ? ಇವಾಗ ಮತ್ತೆ 3ಇಂದ ಮಲ್ಟಿಪ್ಲೈ ಮಾಡ್ತೀವಿ. 3ಇಂದ ಮಲ್ಟಿಪ್ಲೈ ಮಾಡಿದ್ರೆ 3 1 3, 3 6 18, 3 9 27. ಕರೆಕ್ಟ್ ಅಲ್ವಾ? ನೆಕ್ಸ್ಟು 13 ಇದೆ. 69 ಅಂದರೆ ನೀವೇನು ಬರಿಬೋದು? 13 ×
13 ಬರಿಬೋದು. ಓಕೆ, ಇದರದ್ದು ಪ್ರೈಮ್ ಫ್ಯಾಕ್ಟರೈಸೇಷನ್ ಇದು. ಓಕೆ, ಇವಾಗ ನಾವು ಇದು ಮಾಡುವಾಗ ಗ್ರೂಪ್ ಮಾಡ್ತೀವಿ. ಸಿನ್ಸ್ ಇದು ಸ್ಕ್ವೇರ್ ನಂಬರ್ ಅಲ್ಲ, ಅದನ್ನು ಗ್ರೂಪ್ ಮಾಡ್ತೀವಿ. ಸೊ 2ದು ಗ್ರೂಪ್ ಇದೆ, 13ದು ಗ್ರೂಪ್ ಇದೆ, ರಿಮೈನಿಂಗ್ ನಂಬರ್ ಯಾವುದು 3. ಸೊ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಬೇಕು ಇವಾಗ ಇದನ್ನು ಪರ್ಫೆಕ್ಟ್ ಸ್ಕ್ವೇರ್ ಮಾಡೋಕ್ಕೆ 3ಇಂದ ಮಲ್ಟಿಪ್ಲೈ ಮಾಡಬೇಕು. 3ಇಂದ ಮಲ್ಟಿಪ್ಲೈ. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಈ ಥರನೂ ಮಾಡ್ಬೋದು ಸ್ನೇಹಿತರೆ ನೀವು. ಓಕೆ, ನೆಕ್ಸ್ಟ್ ಕ್ವಶನು, ವಾಟ್ ಈಸ್ ದ ಯೂನಿಟ್ ಡಿಜಿಟ್ ಆಫ್ ದಿ ಸ್ಕ್ವೇರ್ ಆಫ್ 1 2 3 4 5 6 7 ಅಂತ ಕೇಳಿದ್ದಾರೆ. ಓಕೆ, ನೋಡಿ ಲಾಸ್ಟಲ್ಲಿ ಏನು ಡಿಜಿಟ್ ಇದೆ, ಇಲ್ಲಿ 7 ಇದೆ. 7 ಇದನ್ನು ಸ್ಕ್ವೇರ್ ಮಾಡಿದರೆ ಯೂನಿಟ್ ಡಿಜಿಟ್ ಏನು ಬರುತ್ತೆ, 7 7 49, 9 ಬರ್ಬೋದು. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ನಂಬರ್ ಕ್ಯಾನಾಟ್ ಬಿ ಎ ಪರ್ಫೆಕ್ಟ್ ಸ್ಕ್ವೇರ್. ಹೇಗೆ ಫೈಂಡ್ ಔಟ್ ಮಾಡ್ತೀರಾ, ಇವಾಗ ಎಲ್ಲದೂ ನೀವು ಕ್ಯಾಲ್ಕುಲೇಟ್ ಮಾಡೋದು ಟೈಮ್ ಇರಲ್ಲ ನಿಮಗೆ. ಸೊ ಡೈರೆಕ್ಟಾಗಿ ನೀವು ಡಿಜಿಟಲ್ ಸಮ್ ಮಾಡ್ತೀರಾ. ಡಿಜಿಟಲ್ ಸಮ್ ಹೆಂಗೆ, 1ನೇ ಆಪ್ಷನ್ದು ಡಿಜಿಟಲ್ ಸಮ್ಮು 1 + 0 + 5 + 7 ಎಷ್ಟಾಯಿತು, 1 5 6 6 6 12 13. ಸೊ 1 + 3 ಎಷ್ಟು, 4 ಆಗ್ಬೋದು ಪರ್ಫೆಕ್ಟ್ ಸ್ಕ್ವೇರು. ನೆಕ್ಸ್ಟು 9 ಹೋಯಿತು, 9 9 ಹೋಯಿತು. ಸೊ ಇದೂ ಆಗ್ಬೋದು 9 ಡಿಜಿಟಲ್ ಸಮ್, ಅಥವಾ 0 9 9 or 0. ನೆಕ್ಸ್ಟು 5 2 9 ಇದೂ ಆಗ್ಬೋದು. ಓಕೆ, ಇದ್ರದ್ದು 1 ಡಿಜಿಟಲ್ ಸಮ್ಮು. ನೆಕ್ಸ್ಟು 4 4 12 13 13 ಅಂದರೆ 4 ಇದೂ ಆಗ್ಬೋದು. ಯಾಕಂದರೆ ಓಕೆ 1 4 7 9. ಓಕೆ ಓಕೆ ಎಲ್ಲ ಪರ್ಫೆಕ್ಟ್ ಸ್ಕ್ವೇರು ಆಗ್ಬೋದು. ಇವಾಗ ಇದರಲ್ಲಿ ಯಾವುದು ಪರ್ಫೆಕ್ಟ್ ಸ್ಕ್ವೇರ್ ಇಲ್ಲ ಅಂತ ಕೇಳಿದ್ದಾರೆ ನಮಗೆ. ಓಕೆ ಅಲ್ವಾ. ಓಕೆ, ಇನ್ನೊಂದು ಕಾನ್ಸೆಪ್ಟ್ ಏನಂದರೆ, ಯಾವುದೇ ಒಂದು ನಂಬರ್ದು ಪರ್ಫೆಕ್ಟ್ ಸ್ಕ್ವೇರಲ್ಲಿ ಲಾಸ್ಟ್ ಯೂನಿಟ್ ಡಿಜಿಟ್ ಏನಿರುತ್ತಲ್ಲ, ಯೂನಿಟ್ ಡಿಜಿಟು 3 2 ಅಥವಾ 3 ಅಥವಾ 7 ಬರೋಂಗಿಲ್ಲ. ನೀವು ಬೇಕಾದರೆ ಯಾವುದೇ ಸ್ಕ್ವೇರ್ ನೋಡಿ. ಫಾರ್ ಎಕ್ಸಾಂಪಲ್ 1 ಸ್ಕ್ವೇರ್ ಅಂದರೆ 1, 2 ಸ್ಕ್ವೇರ್ ಅಂದರೆ 4, 3 ಸ್ಕ್ವೇರ್ ಅಂದರೆ 9, 4 ಸ್ಕ್ವೇರ್ ಅಂದರೆ 16, 5 ಸ್ಕ್ವೇರ್ 25. ಅದೇ ಥರ 6 ಸ್ಕ್ವೇರು 36, 7 ಸ್ಕ್ವೇರು 49, 8 ಸ್ಕ್ವೇರು 64, 9 ಸ್ಕ್ವೇರು 81, 10 ಸ್ಕ್ವೇರು 100. ಮತ್ತು ಅದೇ ರಿಪೀಟ್ ಆಗ್ತಾ ಹೋಗುತ್ತೆ. ಈ ಯಾವುದೇ ನಂಬರಲ್ಲಿ ಲಾಸ್ಟ್ ಯೂನಿಟ್ ಡಿಜಿಟ್ ನೋಡಿ 2 3 ಅಥವಾ 7 ಇರೋಂಗಿಲ್ಲ. ಸೊ ಆಪ್ಷನ್ ಎಯಲ್ಲಿ ಯೂನಿಟ್ ಡಿಜಿಟ್ ಏನಿದೆ, 7 ಇದೆ. ಸೊ ಇದು ಆಪ್ಷನ್ ಆಗಲ್ಲ. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಇವು ರಿಮೈನಿಂಗ್ ಎಲ್ಲ ಪರ್ಫೆಕ್ಟ್ ಸ್ಕ್ವೇರ್ ಇದ್ದಾವೆ. ಇದು ಆಪ್ಷನ್ ಎ ಅಷ್ಟೇ ಪರ್ಫೆಕ್ಟ್ ಸ್ಕ್ವೇರ್ ಇಲ್ಲ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಿದೆ ನೋಡಿ, ಫೈಂಡ್ ದ ಸಮ್ ಆಫ್ ಸ್ಕ್ವೇರ್ಸ್ ಆಫ್ ಫಸ್ಟ್ 12 ನ್ಯಾಚುರಲ್ ನಂಬರ್ ಅಂತೆ. ಓಕೆ, ಫಸ್ಟ್ 12 ನ್ಯಾಚುರಲ್ ನಂಬರ್ ಏನು, ನ್ಯಾಚುರಲ್ ನಂಬರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, 1ಇಂದ. ಸೊ 1 ಸ್ಕ್ವೇರ್ + 2 ಸ್ಕ್ವೇರ್ + 3 ಸ್ಕ್ವೇರ್ ಅಪ್ ಟು ಎಲ್ಲಿವರೆಗಂತೆ, ಅಪ್ ಟು 12 ಸ್ಕ್ವೇರ್ದು ಸಮ್ ಎಷ್ಟು ಅಂತ ಕೇಳ್ತಿದ್ದಾರೆ. ಕರೆಕ್ಟ್ ಅಲ್ವಾ. ಸೊ ನಿಮ್ಮ ಕ್ಲಾಸ್ದು ಸ್ಟಾರ್ಟಿಂಗಲ್ಲೇ ನಾನು ಹೇಳಿದ್ದೆ, ಸಮ್ ಆಫ್ ಸ್ಕ್ವೇರ್ಸ್ ಹೇಗೆ ಫೈಂಡ್ ಔಟ್ ಮಾಡ್ತೀವಿ, ಸಮ್ ಆಫ್ ಸ್ಕ್ವೇರ್ಸ್ ಹೇಗೆ ಫೈಂಡ್ ಔಟ್ ಮಾಡ್ತೀವಿ, n × n + 1 × 2n + 1/6. n ಎಷ್ಟು ಇಲ್ಲಿ, n ಬಂದುಬಿಟ್ಟು ಇಲ್ಲಿ 12 ನಂಬರ್ಸ್ ಇದ್ದಾವೆ. ಕರೆಕ್ಟ್ ಅಲ್ವಾ. ಸೊ ವ್ಯಾಲ್ಯೂನ ಇಟ್ಬಿಡಿ, 12 × 12 + 1 × 2 × 12 + 1 /6. ಸೊ ಇದು ಬಂದುಬಿಟ್ಟು 6 1 6 6 2 12. ಸೊ 2 × 12 + 1 13, 12 2 24, 24 + 1 25. ಸೊ 25 2 50, 13 5 65, 650. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಓಕೆ, ಸಮ್ ಆಫ್ ಸ್ಕ್ವೇರ್ಸ್ ಆಫ್ ಫಸ್ಟ್ 12 ನ್ಯಾಚುರಲ್ ನಂಬರ್ ಎಷ್ಟು, 650 ಸ್ನೇಹಿತರೆ. ನೆಕ್ಸ್ಟ್ ಕ್ವಶನು. ಓಕೆ, ಕ್ವಶನ್ ಏನು ಹೇಳ್ತಿದೆ ನೋಡಿ, ಫೈಂಡ್ ದ ಸಮ್ ಆಫ್ ಕ್ಯೂಬ್ಸ್ ಆಫ್ ಫಸ್ಟ್ 8 ನ್ಯಾಚುರಲ್ ನಂಬರ್ ಅಂತೆ. ಕ್ಯೂಬ್ ಫೈಂಡ್ ಔಟ್ ಮಾಡಬೇಕಂತೆ. ಸೊ 1 ಕ್ಯೂಬ್ + 2 ಕ್ಯೂಬ್ ಅಪ್ ಟು ಎಲ್ಲಿವರೆಗೆ, 8 ಕ್ಯೂಬ್ವರೆಗೆ. ಕರೆಕ್ಟ್ ಅಲ್ವಾ. ಸಮ್ ಆಫ್ ಕ್ಯೂಬ್ಸು ಫಾರ್ಮುಲಾ ಏನಂತ ಹೇಳಿದ್ದೆ, ಸಮ್ ಆಫ್ ಕ್ಯೂಬ್ಸ್ ಫಾರ್ಮುಲಾ n × n + 1/2
ಹೋಲ್ ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಇಲ್ಲಿ ಎನ್ ಎಷ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ? n = 8. ಓಕೆ, 8 × 8 + 1/2 ಹೋಲ್ ಸ್ಕ್ವೇರ್. ಸೊ ಇದು ಉಂಟು 2 1 2 4. ಸೊ ಇದು 4 × 9 ಎಷ್ಟು? 4 9 36. ಸೊ 36 ಸ್ಕ್ವೇರು. ಸೊ 36 ಸ್ಕ್ವೇರ್ ನೋಡಿ, ಆಪ್ಷನ್ ನೋಡಿ, ಎಲ್ಲ ಯೂನಿಟ್ ಡಿಜಿಟ್ ಡಿಫ್ರೆಂಟ್ ಇದೆ. r² ಅಂದರೆ ಎಷ್ಟು ಬರುತ್ತೆ? ಯೂನಿಟ್ ಡಿಜಿಟು ಲಾಸ್ಟಲ್ಲಿ ಕೊನೆಯಲ್ಲಿ r ಬರಬೇಕು ತಾನೆ. ಇದು ಒಂದೇ ಆಪ್ಷನಲ್ಲಿದೆ. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಸೊ 36 ಸ್ಕ್ವೇರ್ ಎಷ್ಟು? 1296. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕ್ವಶನ್. ಯೂಸಿಂಗ್ ದ ಐಡೆಂಟಿಟಿ a + b × a - b = a² - b² ಫ್ರಮ್ ದ ವ್ಯಾಲ್ಯೂ ಆಫ್ 68² - 36². ಇದು ಆ್ಯಕ್ಚುಲಿ ನಿಮಗೆ ಹಿಂಟ್ ಕೊಟ್ಟಿದ್ದಾರೆ. ಓಕೆ, ಸೊ ಏನು 68² - 32² ವ್ಯಾಲ್ಯೂ ಫೈಂಡ್ ಔಟ್ ಮಾಡುವ ಅಂತ ಹೇಳಿದ್ದಾರೆ ನಮಗೆ. ಕರೆಕ್ಟ್ ಅಲ್ವಾ? ಸೊ a² - b² ಫಾರ್ಮ್ಯಾಟ್ ಇಲ್ಲಿದೆ. ಸೊ a + b ಅಂದರೆ 68 + 32 ಇಂಟು a - b ಅಂದರೆ 68 - 32 ಎಷ್ಟಾಗುತ್ತೆ ನೋಡಿ. 68 + 32 ಎಷ್ಟು? 100 ಇಂಟು 68 - 32 ಎಷ್ಟು? 36. ಸೊ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬಂತು? 3600. ಓಕೆ, ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಓಕೆ, ಇವತ್ತಿನ ಕ್ಲಾಸ್ ಇದು ಲಾಸ್ಟ್ ಕ್ವಶನು. ಅ ಸ್ಕ್ವೇರ್ ಶೇಪ್ಡ್ ಲ್ಯಾಂಡ್ ಪ್ಲಾಟ್ ಹ್ಯಾಸ್ ಆನ್ ಏರಿಯಾ ಆಫ್ 5776 ಅಂದರೆ 5776 ಕೊಟ್ಟಿದ್ದಾರೆ. ಸೊ ಏರಿಯಾ ಆಫ್ ಸ್ಕ್ವೇರ್ ಎಷ್ಟು ಕೊಟ್ಟಿದ್ದಾರೆ? ಓಕೆ, ಏರಿಯಾ ಆಫ್ ಸ್ಕ್ವೇರ್ದು ಏರಿಯಾ ಎಷ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ? 5776 ಸ್ಕ್ವೇರ್ ಮೀಟರ್. ಓಕೆ, ಆ ಸರ್ವೇರ್ ನೀಡ್ಸ್ ಟು ಫೆನ್ಸ್ ಇಟ್ ಆನ್ ಆಲ್ 4 sides. ವಾಟ್ ಈಸ್ ದ ಲೆಂತ್ ಆಫ್ ಈಚ್ ಸೈಡ್? ಲೆಂತ್ ಆಫ್ ಈಚ್ ಸೈಡ್ ಅಂತ ಕೇಳಿದ್ದಾರೆ. ಸೊ ಲೆಂತ್ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಏರಿಯಾ ಅಂದರೆ ಏನು? ಸಪೋಸ್ ಸೈಡ್ ಎ ಇದ್ದರೆ ಏರಿಯಾ ಏನು ಬರುತ್ತೆ? ಏರಿಯಾ ಬಂದುಬಿಟ್ಟು a² ಬರುತ್ತೆ. ಸೊ a² ವ್ಯಾಲ್ಯೂನೇ 5776. ಕರೆಕ್ಟ್ ಅಲ್ವಾ? ಸೊ ಎ ವ್ಯಾಲ್ಯೂ ಬಂದುಬಿಟ್ಟು ಏನಾಗುತ್ತೆ? ಸೈಡ್ ವ್ಯಾಲ್ಯೂ 5776 ಸ್ಕ್ವೇರ್ ರೂಟು. ಸೊ 5776 ಸ್ಕ್ವೇರ್ ರೂಟ್ ಏನು ಬರುತ್ತೆ ಸ್ನೇಹಿತರೆ? ಇವಾಗ ನೋಡಿ, ಆಪ್ಷನು ಎಲ್ಲ ದೂರ ಇದೆ. ಕರೆಕ್ಟ್ ಅಲ್ವಾ? ಯೂನಿಟ್ ಡಿಜಿಟ್ ಏನಿದೆ ಇಲ್ಲಿ? 6. ಸೊ ಇಲ್ಲಿ ಯೂನಿಟ್ ಡಿಜಿಟು ಇದು ಆಪ್ಷನ್ ಆಗ್ಬೋದು ಅಥವಾ ಇದು ಆಪ್ಷನ್ ಆಗ್ಬೋದು. 4 4 16, 6 6 36. ಸೊ ಬಟ್ 8 8 64 ಇದು ಆಪ್ಷನ್ ಆಗೋಲ್ಲ. 2 2 4 ಇದು ಆಪ್ಷನ್ ಆಗೋಲ್ಲ. ಓಕೆ, ಇವಾಗ 75 ಸ್ಕ್ವೇರ್ದು ಎಷ್ಟಿದೆ ನೋಡಿ. 75 ಸ್ಕ್ವೇರ್ ಅಂದರೆ ಎಷ್ಟು? 25 7 8 56 5625. ಬಟ್ ಇಲ್ಲೇನು ಕೇಳಿದ್ದಾರೆ? 5776. ಸೊ 75 ಸ್ಕ್ವೇರ್ಗಿಂತ ಹೆಚ್ಚಾಗಿ ಆನ್ಸರ್ ಬರುತ್ತೆ. ಸೊ ಬಿ ಆಪ್ಷನು ಆಗಲ್ಲ. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಸೊ ಎಷ್ಟು ಇದಕ್ಕೆ? 76 ಮೀಟರ್. ಲೆಂತ್ ಆಫ್ ಈಚ್ ಸೈಡ್ ಎಷ್ಟು? 76 ಮೀಟರ್. ಓಕೆ, ಒಂದು ವೇಳೆ ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಮ್ಯಾಥ್ಸ್ ಗುರುಕುಲ್ ಚಾನಲ್ನ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆದಲ್ಲಿ ಇದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ ಸ್ನೇಹಿತರೆ. ಮುಂದಿನ ವಿಡಿಯೋ ಬರೋ ತನಕ ಅಲ್ಲಿವರೆಗೆ ಧನ್ಯವಾದಗಳು. ಥ್ಯಾಂಕ್ ಯು.